ಚೆನ್ನಾಗಿದೆಯಾ? ಚೆನ್ನಾಗಿದೆ ಮಮ್ಮಿ. ವೆರಿ ಟೇಸ್ಟಿನಾ? ವೆರಿ ಟೇಸ್ಟಿ ಇದೆ ಮಮ್ಮಿ. ಹಾಂ, ತಿನ್ನು ಮಗ. ಸರಿ ಮಮ್ಮಿ. ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುವುದು, ಸೂಪರಾಗಿರುತ್ತೆ. ರೋಡ್ ಸೈಡೆಲ್ಲ ಯಾಕ್ರಿ ಹೋಗಬೇಕು, ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನೇ ಬಳಸಿ ಸೂಪರಾಗಿರೋ ರುಚಿಯಾಗಿರೋ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದು ಒಂದ್ಸರಿ ನೋಡೋಣ. ಮೊದಲದಾಗಿ ಒಂದು ಕಪ್ ಅನ್ನ ತೊಗೊಂಡಿನಿ, ಉದ್ರಾಗಿ ಮಾಡ್ಕೊಂಡಿನಿ. ಒಂದು ಕಪ್ ಅನ್ನ ಇದೆ, 3 ಮೊಟ್ಟೆ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 5ರಿಂದ 6 ಹಸಿಮೆಣಸು, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡ್ರು, ಒಂದು 3/4 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಒಗ್ಗರಣೆಗೆ ಎಣ್ಣೆ, ರುಚಿ ತಕ್ಕಷ್ಟು ಉಪ್ಪು. ಬಾಣಲಿ ಬಿಸಿಗಿಟ್ಟಿದ್ದು ಫ್ರೆಂಡ್ಸ್, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಲಿ ಫ್ರೆಂಡ್ಸ್. ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್. ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗುತ್ತೆ ಈರುಳ್ಳಿ. ಬ್ಯಾಚುಲರ್ಸ್ಗೆ, ಬಿಗಿನರ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಬೆಳಗ್ಗೆ ತಿಂಡಿಗೆ, ಸಂಜೆ ಡಿನ್ನರಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಹಸಿಮೆಣಸು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 2 ನಿಮಿಷ ಆಗಿಬಿಟ್ಟಿದೆ. ಸ್ವಲ್ಪ ಫ್ರೈ ಆಗುತ್ತೆ. ನಿಮಗೆ ಎಷ್ಟು ಖಾರದ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೆ ಇಷ್ಟೇ ಖಾರ ಸಾಕು ಅನಿಸ್ತು. ಇದು ಖಾರ ಇದೆ, ಹಂಗಾಗಿ ಇಷ್ಟೇ ಸಾಕು ಅನಿಸ್ತು. ಈ ಟೊಮೊಟೊ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗೋದಕ್ಕೆ ಇಷ್ಟ ಆಗಿದೆ ಫ್ರೆಂಡ್ಸ್. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರಿಗೆ ಅರಿಶಿನ, 2 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಇಷ್ಟ ಆಗಿದೆ ಫ್ರೆಂಡ್ಸ್, ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ. ಹಾಕಿದ ಕ್ಷಣವೇ ತಿರುಗಿಸ್ಬಾರ್ದು, ಎಲ್ಲ ಹೊಡೆದೋದಂಗೆ ಇರುತ್ತೆ. ಸ್ವಲ್ಪ ಗಟ್ಟಿ ಬೇಕು ಅಂದರೆ ಒಂದು 2 ನಿಮಿಷ ಬಿಟ್ಟು ತಿರುಗಿಸ್ಬೇಕು. ನಿಮಗೆಲ್ಲದು ಉದುದ್ರ ಬೇಕು ಅಂದರೆ ಇವಾಗಲೇ ತಿರುಗಿಸ್ಕೊಳ್ಳಿ. ನನಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಇಷ್ಟ ಆಗಿದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಿಧಾನವಾಗಿ ತಿರುಗಿಸ್ತೀನಿ. ಇನ್ನೂ 2 ನಿಮಿಷ ಆಗಬೇಕು ಫ್ರೆಂಡ್ಸ್. ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಬೇಕಾದರೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಈಗ ಅನ್ನ ಹಾಕ್ತಾಯಿದ್ದೀನಿ. ಉದ್ದುದ್ರಾಗೆ ಸಖತ್ತ ಬಂದಿದೆ ನೋಡಿ ರೈಸ್. ಇಷ್ಟು ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರೈಸ್ ಮಾಡುವಾಗ ಹಾಕಿರಲಿಲ್ಲ, ಈಗ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸಖತ್ತ ಬಂದಿದೆ. ರೋಡ್ಸ್ ಬದಿಯಲ್ಲಿ ಸಿಗುವಂಥ ಎಗ್ ರೈಸ್ ಮನೆಯಲ್ಲೇ ಹೇಗೆ ಸಿದ್ಧತೆ ಮಾಡ್ಕೋಬೋದು ಅಂತೇಳಿ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟ ಆದರೂ ಆಯಿತು ಫ್ರೆಂಡ್ಸ್. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸಖತ್ತ ಬಂದಿದೆ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೊಸದಾಗಿ, ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸೂಪರಾಗಿ ಬಂದಿದೆ.
ಇನ್ನು ಮುಂದೆ ಹೊಸ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು.